ಇದು ಫೀಮೇಲ್ ಬಾಡಿ ಅನ್ಕೊಳ್ಳೋಣ, ಇದು ಮೇಲ್ ಬಾಡಿ ಅನ್ಕೊಳ್ಳೋಣ. ಫೀಮೇಲ್ ಬಾಡಿಲೂ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಹಾಗೆ ಮೇಲ್ ಬಾಡಿಲೂ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಬಟ್ ಯಾವಾಗಲೂ ಫೀಮೇಲ್ಸ್ ಗೆ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಯಾಕೆ ಅಂತ ಯೋಚನೆ ಮಾಡಿದೀರಾ? ನಾನು ಇವತ್ತು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫೀಮೇಲ್ ಬಾಡಿಲಿ ಥೈರಾಯ್ಡ್ ಗ್ಲ್ಯಾಂಡ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಇರುತ್ತೆ, ಅದೇ ಈಸ್ಟ್ರೋಜನ್ ಅಂತ. ಇವೆರಡು ಹೇಗೆ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಇರೋ ಹಾಗೆ. ಸೊ ಯಾವಾಗೆಲ್ಲ ಈ ಈಸ್ಟ್ರೋಜನ್ ಅನ್ನೋದು ಕಂಟ್ರೋಲ್ಗೆ ತಪ್ಪುತ್ತೆ, ಆಗ ಥೈರಾಯ್ಡ್ ಕೂಡ ಕಂಟ್ರೋಲ್ಗೆ ತಪ್ಪುತ್ತೆ. ಸೊ ನಮ್ಮ ಫೀಮೇಲ್ ಬಾಡಿಲಿ ಎವ್ರಿ 10 years ಗೆ ಏನಾದ್ರೂ ಒಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಎಕ್ಸಾಂಪಲ್ ಫಸ್ಟ್ 10 to 20 years ಅಲ್ಲಿ ಮೆಚುರಿಟಿ, ಅದಾದ್ಮೇಲೆ ಪ್ರೆಗ್ನೆನ್ಸಿ, ಅದಾದ್ಮೇಲೆ ಪೋಸ್ಟ್ ಪಾರ್ಟಮ್, ಅದಾದ್ಮೇಲೆ ಪ್ರೀ ಮೆನೋಪಾಸ್, ಅದಾದ್ಮೇಲೆ ಪೋಸ್ಟ್ ಮೆನೋಪಾಸ್. ಸೊ ಈ ತರ ಎಲ್ಲ ಆದಾಗೆಲ್ಲ ಏನಾಗುತ್ತೆ ಅಂತಂದ್ರೆ ಈಸ್ಟ್ರೋಜನ್ ಅನ್ನೋದು ಕಂಟ್ರೋಲ್ಗೆ ತಪ್ಪುತ್ತೆ, ಆಗ ಥೈರಾಯ್ಡ್ ಹಾರ್ಮೋನ್ ಕೂಡ ಕಂಟ್ರೋಲ್ಗೆ ತಪ್ಪುತ್ತೆ. ಇದನ್ನ ನಾವು ತಡಿಬಹುದು ಹೇಗೆ ಅಂದ್ರೆ ವಿತ್ ದ ಪ್ರಾಪರ್ ನ್ಯೂಟ್ರಿಷನ್ ಮತ್ತೆ ಎಕ್ಸರ್ಸೈಸ್ ಇಂದ. ಇದು ಮಾಡೋದ್ರಿಂದ ಲೈಫ್ ಅಲ್ಲಿ ಯಾವಾಗ್ಲೇ ಏನಾದ್ರೂ ಚೇಂಜಸ್ ಆಗ್ತಾ ಇದ್ರೆ ಈ ಹಾರ್ಮೋನ್ಸ್ ಅನ್ನೋದು ಸ್ಟೇಬಲ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ಥೈರಾಯ್ಡ್ ಇಂದ ಸಫರ್ ಆಗ್ತಾ ಇದ್ದೀರಾ, ಸೊ ರಿವರ್ಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ನೀವು ಥೈರಾಯ್ಡ್ ಅಂತ ಕಮೆಂಟ್ ಮಾಡಿ, ನಾನು ಫ್ರೀ PDF ನ ನಿಮ್ಗೆ ಮೆಸೇಜ್ ಮಾಡ್ತೇನೆ.